ಇನ್ನಿ ರಸ್ತೆ ಗುಂಡಿಗಳಿಂದ ಬೆಂಗಳೂರಿನ ಜನ ಎಷ್ಟು ಬೇಸತ್ತು ಹೋಗಿದ್ದಾರೆ ಅಂತ ಹೇಳಿದ್ರೆ ಬೆಂಗಳೂರನ್ನ ಗ್ರೇಟರ್ ಆಮೇಲ್ ಮಾಡಬಹುದು, ಮೊದಲು ಗುಂಡಿಗಳನ್ನ ಮುಚ್ಚಿ ಗುಂಡಿಗಳಿಂದ ಜನರನ್ನ ಸೇವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇವತ್ತಂತೂ ಇನ್ನೊಂದು ಹಂತಕ್ಕೆ ಹೋಗಿ ಐಟಿ ಬಿಟಿ ಸಿಟಿ, ಇದು ಐಟಿ ಕಂಪನಿಗಳೇ ಬೆಂಗಳೂರನ್ನ ಬಿಟ್ಟು ಹೋಗುವಂತ ಮಾತನಾಡ್ತಾ ಇದೆ. ನಿಜಕ್ಕೂ ಇದು ಎಂತ ಸ್ಥಿತಿ ನೋಡಿ. ಎಕ್ಸಾಕ್ಟ್ಲಿ. ಮತ್ತೆ ನಾನು ಆಗ್ತಾನೆ ಹೇಳಿದಾಗೆ ಇದೊಂದು ರೀತಿ ಏನೋ ಸರ್ಪ್ರೈಸ್ ಆಗಿಲ್ಲ, ಇದು ಬಹುಶಃ ಇದು ಬಹಳ ನಿರೀಕ್ಷಿತ ಆಗಿರುವಂತ ಸಂಗತಿ. ಬ್ಲಾಕ್ ಬಕ್ ಅನ್ನುವಂತ ಕಂಪನಿಯ ಕೋ-ಫೌಂಡರ್ ಇವತ್ತು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು 9 ವರ್ಷದಿಂದ ನಮ್ಗೆ ಈ ಬೆಳ್ಳಂದೂರಿನ ಔಟರ್ ರಿಂಗ್ ರೋಡ್ ಇತ್ತಲ್ಲ, ಅದೇ ನಮ್ಗೊಂದು ರೀತಿ ಕಚೇರಿ ಆಗಿತ್ತು, ಮನೆ ಆಗಿತ್ತು. ಬಹಳ ಭಾರವಾದ ಮನಸ್ಸಿನಿಂದ ನಾವು ಇದನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಬಹುಶಃ ಇನ್ನಿತರ ಕಂಪನಿಗಳು ಕೂಡ ಇದೇ ಹಾದಿ ಹಿಡಿದ್ರೆ ಆಶ್ಚರ್ಯ ಇಲ್ಲ. ಇದು ಬೆಂಗಳೂರನ್ನ ಈ ವ್ಯವಸ್ಥೆ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಆಗಿದೆ. ಬೆಂಗಳೂರು ಜನರನ್ನ ಕನಸಲ್ಲೂ ಕೂಡ ಬೆಚ್ಚಿ ಬೀಳಿಸೋ ರೀತಿ ಮಾಡ್ತಾ ಇರೋದು ಈ ರೀತಿಯಾದಂತಹ ಹೆವಿ ಟ್ರಾಫಿಕ್ ಹಾಗೆ ಹಾರಿಫಿಕ್ ರೋಡ್ಗಳು. ಈ ರಸ್ತೆಯನ್ನೊಮ್ಮೆ ನೋಡಿ, ಇದು ಕರುನಾಡಿನ ರಾಜಧಾನಿ ಬೆಂಗಳೂರಿನ ದುಸ್ಥಿತಿ. ಎತ್ತ ಕಣ್ಣಾಯಿಸಿದ್ರು ಯಾವ ರಸ್ತೆಗಳಿದ್ರೂ ಕಾಣೋದು ಗುಂಡಿಗಳಷ್ಟೇ. ಗುಂಡಿಗೆ ಗಟ್ಟಿ ಇದ್ದೋರಷ್ಟೇ ಈ ಗುಂಡಿಗಳಲ್ಲಿ ಓಡಾಡಬಹುದು. ವಾಹನ ತೆಗೆದ್ರೆ ಯಾವುದೋ ಹಳ್ಳಿಯಲ್ಲಿದ್ದೇವೋ, ಗುಡ್ಡಗಾಡು ಪ್ರದೇಶದಲ್ಲಿ ಸಂಚರಿಸುತ್ತಿದ್ದೇವೋ ಅನ್ನೋ ಅನುಭವವಾಗುತ್ತೆ. ಯಾಮಾರಿದ್ರೆ ನಾನಿದ್ದೀನಿ ಹುಷಾರ್ ಅಂತ ಯಮಗುಂಡಿಗಳು ಎಚ್ಚರಿಸುತ್ತಿವೆ. ಪುಟ್ಟ ಮಕ್ಕಳಿಂದ ಹಿಡಿದು ಮುದಿ ವಯಸ್ಸಿನವರು ರಸ್ತೆ ಗುಂಡಿಗಳಿಂದ ಅನುಭವಿಸುತ್ತಿರೋ ರಗಳೆಗಳು ಒಂದೆರಡಲ್ಲ. ಬರ್ತಾ ಇದೀವಿ, ಇಲ್ಲಿ ಸ್ಟಕ್ ಆಗೋಯ್ತು, ಗಾಡಿ ಸ್ಟಕ್ ಆಗೋಯ್ತು. ಆಮೇಲೆ ಆಲ್ಮೋಸ್ಟ್ ಬಿದ್ದಿದ್ದೀವಿ, ತರ್ಸ್ಕೊಂಡಿದೆ. ಇದು ನಮ್ಮ ಬ್ಯಾಂಗ್ಳೂರು ತರ ಇಲ್ವೇ ಇಲ್ಲ. ಬ್ಯಾಂಗ್ಳೂರು ಫುಲ್ ನೀಟಾಗಿರ್ಬೇಕು, ಬ್ಯಾಂಗ್ಳೂರು ಇರಂಗಿಲ್ಲ. ಪುಟ್ಟ ಮಕ್ಕಳು ರಸ್ತೆ ಅವ್ಯವಸ್ಥೆ ಬಗ್ಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳಿಗೆ ಎಚ್ಚರಿಸುತ್ತಿದ್ದಾರೆ. ನಮ್ಮ ರಸ್ತೆ ಹೀಗೆ ಯಾಕಿದೆ ಅಂತ ಪುಟಾಣಿಗಳು ಪತ್ರ ಬರೆದಿದ್ದಾರೆ. We live around 14 kilometers away from school, and in the mornings with minimal traffic. I promise I didn't fake that. ಇತ್ತ ಬೆಂಗಳೂರಿನ ಬೆಳ್ಳಂದೂರಿನಲ್ಲಿರೋ ಬ್ಲಾಕ್ ಬಕ್ ಕಂಪನಿ ತನ್ನ ಸಿಬ್ಬಂದಿ ಅನುಭವಿಸುತ್ತಿರೋ ನರಕಯಾತನೆ ಬಗ್ಗೆ ಎಕ್ಸ್ನಲ್ಲಿ ಹಂಚಿಕೊಂಡಿದೆ. ಅಲ್ಲದೆ ಕಂಪನಿಯನ್ನೇ ಶಿಫ್ಟ್ ಮಾಡೋದಾಗಿ ಕಂಪನಿ ಸಿಇಒ ರಾಜೇಶ್ ಯಾಬಾಜಿ ಟ್ವೀಟ್ ಮಾಡಿದ್ದಾರೆ. 9 ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಪ್ಲಸ್ ಮನೆಯಾಗಿದೆ. ಆದ್ರೀಗ ಈ ಏರಿಯಾದಲ್ಲಿ ಮುಂದುವರಿಯುವುದು ತುಂಬಾ ಕಷ್ಟ. ನಾವು ಇಲ್ಲಿಂದ ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ. ನಮ್ಮ ಸಹೋದ್ಯೋಗಿಗಳಿಗೆ ಸಂಚಾರ ಮಾಡುವುದು ಕಷ್ಟವಾಗಿದೆ. ಒಂದು ಸೈಡ್ ಪ್ರಯಾಣಕ್ಕೆ 1.5 ಗಂಟೆ ಸಮಯ ಬೇಕಾಗಿದೆ. ಬೆಂಗಳೂರಿನ ರಸ್ತೆಗಳು ಗುಂಡಿ ಮತ್ತು ಧೂಳಿನಿಂದ ತುಂಬಿದೆ. ಅವುಗಳನ್ನು ಸರಿಪಡಿಸುವ ಕನಿಷ್ಠ ಉದ್ದೇಶವೂ ಇಲ್ಲ. 5 ವರ್ಷದಲ್ಲಿ ಯಾವುದೇ ಬದಲಾವಣೆಗಳೂ ಕಾಣಿಸಲಿಲ್ಲ. ಇನ್ನು ಕಂಪನಿ ಸಿಬ್ಬಂದಿ ಕೂಡ ತಮಗಾಗ್ತಿರೋ ಸಮಸ್ಯೆ ಬಗ್ಗೆ ಅಳಲು ತೋಡಿಕೊಂಡಿದ್ದಾರೆ. HSR ಇಂದ ಇಲ್ಲಿಗೆ ಬರಕ್ಕೆ ನಮಗೆ ಒಂದು ಮಿನಿಮಮ್ 45 ಮಿನಿಟ್ಸ್ ಬೇಕಾಗುತ್ತೆ. ಇಲ್ಲಿ ತನಕ ನಾವು ಅರ್ಧ ಗಂಟೆಲಿ ಬಂದ್ರೆ ಆ ರೋಡಿಂದ ಈ ರೋಡಿಗೆ ಬರಕ್ಕೆ 20 ನಿಮಿಷ ತಗೊಳುತ್ತೆ ನಮಗೆ. ಅರ್ಧ ಗಂಟೆ HSR ಇಂದ ಔಟರ್ ರಿಂಗ್ ರೋಡಲ್ಲಿ ಪಾಸ್ ಆಗಿ ಈ ಕಡೆ ಬಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಇರೋ 200 ಮೀಟರ್ ಏನಿದೆ ಅದಕ್ಕೆ 3/4 ಗಂಟೆ ತಗೊಳ್ತಿದೆ. ಇದು ಡೈಲಿ ಸಂಜೆ ಬೆಳಗ್ಗೆ ಅಷ್ಟೇ ಸಂಜೆನೂ ಅಷ್ಟೇ ಹೋಗ್ತಾ ಇರಬೇಕಿದ್ರೆ ಅದೇ ಟ್ರಾಫಿಕ್ ಹಂಗೆ ಕಂಟಿನ್ಯೂ ಆಗ್ತಿದೆ. ಮಳೆ ಬಂದ್ರೆ ನೀರು ತುಂಬಿಕೊಳ್ಳುತ್ತೆ. ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಟ್ವೀಟ್ಗೆ ದಿಗ್ಗಜರು ಸಾಥ್ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಉದ್ಯಮಿ ಮೋಹನ್ ದಾಸ್ ಪೈ ಕಿಡಿಕಾರಿದ್ದಾರೆ. ಏನ್ರಿ ಇದು, ಈ ತರ ಓಡಿಸೋದು ಒಂದು ಊರು, ಈ ತರ ಮಾಡಿದ ಸರ್ಕಾರ 2 ವರ್ಷ ಆಯ್ತು ಇವರು ಬಂದ್ಬಿಟ್ಟು. ಇವರೇನು ಇಲ್ಲ ಬಿಜೆಪಿ ಮಾಡಿದ್ರು, ಬಿಜೆಪಿನೂ ಅದೇ, ಕಾಂಗ್ರೆಸ್ ಮಾಡಿ ಹೇಳ್ತಾರೆ. ಎಲ್ಲರೂ ಒಂದೇ, ದುಡ್ಡು ಮಾಡಿ ಎಲ್ಲರೂ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಕೂಡ ಎಕ್ಸ್ನಲ್ಲಿ DCM DK ಟ್ಯಾಗ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಗಂಭೀರವಾಗಿದೆ. ತುರ್ತು ಕ್ರಮದ ಅವಶ್ಯಕತೆ ಇದೆ. ರಸ್ತೆಗಳ ಸಮಸ್ಯೆಗಳನ್ನ ಸರಿಪಡಿಸಬೇಕಾಗಿದೆ. ಐಟಿ ಬಿಟಿ ದಿಗ್ಗಜರ ಟ್ವೀಟ್ ಸಮರ ಜೋರಾಗ್ತಿದ್ದಂತೆ ನಮ್ಮ TV9 ತಂಡ ಬೆಳ್ಳಂದೂರು ರಸ್ತೆಯಲ್ಲಿರೋ ಬ್ಲಾಕ್ ಬಕ್ ಕಂಪನಿ ಬಳಿ ತೆರಳಿತು. ಕಂಪನಿ ಬಳಿ ಇದ್ದ ಉದ್ಯೋಗಿಗಳನ್ನ ಮಾತನಾಡಿಸಿದಾಗ ಅವರು ಕೂಡ ಗುಂಡಿಯಿಂದ ತುಂಬಿರೋ ರಸ್ತೆಗಳಿಂದ ಮುಕ್ತಿ ಕೊಡಿಸಿ ಅಂತ ಕೇಳಿಕೊಂಡ್ರು. ಕಂಪನಿಗಳ ಅಸಮಾಧಾನವನ್ನ ಲಾಭವಾಗಿ ಬಳಸಿಕೊಳ್ಳೋದಕ್ಕೆ ಆಂಧ್ರ ಪ್ರದೇಶ ಸಚಿವ ನರಾ ಲೋಕೇಶ್ ಮತ್ತೊಮ್ಮೆ ಕೈ ಹಾಕಿದ್ದಾರೆ. ವಿಶಾಖಪಟ್ಟಣಕ್ಕೆ ಕಂಪನಿಗಳನ್ನ ಶಿಫ್ಟ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಹಾಯ್ ರಾಜೇಶ್, ನಿಮ್ಮ ಕಂಪನಿಯನ್ನು ವಿಶಾಖಪಟ್ಟಣಂಗೆ ಶಿಫ್ಟ್ ಮಾಡುವ ವಿಚಾರವಾಗಿ ನಾನು ಆಸಕ್ತಿ ವಹಿಸಲೇ. ನಾವು ಭಾರತದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದೇವೆ. ಅಲ್ಲದೆ ಅತ್ಯುತ್ತಮ ಗುಣಮಟ್ಟದ ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡ್ತಿದ್ದೇವೆ. ಮಹಿಳೆಯರಿಗೆ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆಯೂ ಇದೆ. ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಬೆಂಗಳೂರು ತೊರೆಯೋದಕ್ಕೆ ಕಂಪನಿಗಳು ಮುಂದಾಗ್ತಿದ್ದಂತೆ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ.
ಲೂಟಿ ಹೊಡೆಯೋಕ್ಕೆ ಯಾವುದು ಬೇಕು ಅದನ್ನು ನೋಡ್ತಾ ಇದ್ದಾರೆ ಅಷ್ಟೇ. ಅವರು ಕಂಪ್ನಿಗಳೆಲ್ಲ ಹೋದರೆ ಅವ್ರಿಗೇನಂತೆ ಮುಂದೆ ಈ ರಾಜ್ಯಕ್ಕೆ ನಷ್ಟ ಆಗ್ತೈತೆ, ಮುಂದೆ ಈ ಟ್ಯಾಕ್ಸ್ ಕಡಿಮೆ ಆಗ್ತೈತೆ, ನಾವು ಇನ್ನಿರೋದು 2 ವರ್ಷ, 2 ವರ್ಷದಲ್ಲಿ ಏನಾನ ಹಾಕ್ಕೊಂಡು ಹೋಗಲಿ, ನಾವು ಲೂಟಿ ಹೊಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ದಕ್ಕೆ. ಹೊಂಡ ಗುಂಡಿಗಳು ಎಷ್ಟರ ಮಟ್ಟಿಗಿದ್ದಾವೆ ಅಂತ ಹೇಳಿದರೆ ಸಣ್ಣ ರಿಕ್ಷಾಗಳನ್ನು ಆ ಹೊಂಡದಲ್ಲೇ ಮುಚ್ಚಬಹುದು. ಅಷ್ಟರ ಮಟ್ಟಿನ ಹೊಂಡ ಗುಂಡಿಗಳು ಕರ್ನಾಟಕದ ಕ್ಯಾಪಿಟಲ್ ಸಿಟಿ ಬ್ಯಾಂಗ್ಳೂರಿನಲ್ಲಿ ಮತ್ತು ಟೈರ್ 2 ಸಿಟಿಯಲ್ಲಿರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಬ್ರಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರಾಗಿ ಬದಲಾಗಿದೆ. ರಸ್ತೆ ಒಳಗೆ ಗುಂಡಿ ಇದ್ದರೆ ಸ್ವಾಭಾವಿಕ. ಈಗ ಗುಂಡಿ ಒಳಗೆ ರಸ್ತೆ ಹುಡುಕ್ಬೇಕೀಗ. ಗುಂಡಿಮಯವಾಗಿರೋದ್ರೊಳಗೆ ರಸ್ತೆ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಇದೆ. ಯಾವ ದೃಷ್ಟಿಯಲ್ಲಿ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೊರಟಿದ್ದಾರೋ ಗೊತ್ತಿಲ್ಲ. ಗುಂಡಿ ಮುಚ್ಚಕ್ಕೆ ಆಗದೇ ಇದ್ದರೆ ಇನ್ಯಾವ್ದು ಮಾಡ್ತಾರೆ? ಜನ ಇವ್ರನ್ನೇ ಗುಂಡಿಗಳು ಮುಚ್ಚಿಬಿಡ್ತಾರೆ ಅಷ್ಟೇ. ಏನ್ ರೋಡ್ ಗುರು TV9 ಅಭಿಯಾನದಿಂದ ಎಚ್ಚೆತ್ತುಕೊಂಡಿರುವ DCM DK ನಿನ್ನೆಯಷ್ಟೇ ಗುಂಡಿ ಮುಚ್ಚಲು ಸೂಚನೆ ಕೊಟ್ಟಿದ್ದಾಗಿ ಹೇಳಿದ್ರು. ಅಷ್ಟೇ ಅಲ್ಲ, ಗುಂಡಿ ಯಾವಾಗ ಮುಚ್ಚುತ್ತೀರಾ ಅನ್ನೋದನ್ನ ರೈಟಿಂಗ್ ನಲ್ಲಿ ಕೊಡೋದಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾಗಿ ತಿಳಿಸಿದ್ರು. ಎಲ್ಲ ಪಾಟೋಲ್ನ ಕಂಪ್ಲೀಟ್ ಯಾವ ಟೈಮಲ್ಲಿ ಮುಚ್ಚಿರಿ ಅಂತ ಹೇಳಿ ಅವ್ರಿಗೆಲ್ಲ ಟೈಮಿಂಗ್ ಕೊಟ್ಟಿದ್ದೀನಿ. ಅವರು ಇವತ್ತೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಿ, ನಾಳೆ ಎಲ್ಲ ಕಂಪ್ಲೀಟ್ ಮಾತಾಡ್ಬಿಟ್ಟು ರೈಟಿಂಗಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ. ಎಷ್ಟು ಇದ್ದಲ್ಲಿ ನೀವು ಮುಚ್ಚಿರಾ, ಎಷ್ಟು ಇದನ್ನ ಟ್ರಾಫಿಕ್ ಅವ್ರಿಗೂ ಕೊಡಬೇಕು ಅಂತ ಹೇಳಿದೀನಿ, ಪಬ್ಲಿಕ್ ಹತ್ರನೂ ಕರಿಬೇಕು ಅಂತ ಹೇಳಿದೀನಿ. ಜೊತೆಗೆ ಕಮಿಷನರ್ಗಳು ಎವ್ರಿ ಡೇ ಬೆಳಗ್ಗೆ ಹೊತ್ತು ಎಲ್ಲೆಲ್ಲಿ ರೌಂಡ್ಸ್ ಮಾಡ್ತೀರಾ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ಇನ್ನು GBI ಆಯುಕ್ತ ಮಹೇಶ್ವರ್ ರಾವ್ ಪ್ರತಿಕ್ರಿಯಿಸಿ, ಎಲ್ಲೆಲ್ಲಿ ಸಮಸ್ಯೆ ಇದೆ ಗುಂಡಿ ಮುಚ್ಚುವ ಕೆಲಸ ಆಗ್ತಿದೆ, ಪ್ರತಿದಿನ ವಾರ್ಡ್ಗಳಲ್ಲೂ ಕೆಲಸ ಮಾಡ್ತಿದ್ದಾರೆ ಅಂದ್ರು. ನಾವು ಇದರ ಬಗ್ಗೆ ಈಗಾಗಲೇ ಅವರು ಕೊಟ್ಟಂತ ಲಿಸ್ಟ್ನಲ್ಲಿ 1500 ಗುಂಡಿಗಳನ್ನ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಇದೆ. ಅದು ಬೇಗನೆ ನಾವು ವ್ಯವಸ್ಥೆ ಮಾಡ್ತೀವಿ. ಕಿತ್ತೋದ್ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದು ನಿತ್ಯವೂ ಕೋಟ್ಯಾಂತರ ಜನ ಸಂಚರಿಸುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮರ್ಯಾದೆ ಹರಾಜಾಗಿದ್ದು, ರಸ್ತೆಗಳ ಗುಂಡಿ ಸಮಸ್ಯೆಗೆ ಅದ್ಯಾವಾಗ ಮುಕ್ತಿ ಸಿಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.